ನಮಸ್ತೆ ಸ್ನೇಹಿತರೆ, ಎಲ್ಲರೂ ಹೆಂಗಿದಿರಿ? ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡೀವಿ. ಇವತ್ತು ನಾವು ಒಂದು ವಿಶಿಷ್ಟವಾದ ಸ್ಥಳಕ್ಕೆ ವ್ಲಾಗ್ ಮಾಡಕ್ಕೆ ಬಂದೀವಿ. ಅದು ಯಾವುದಂದ್ರೆ ಉತ್ತರ ಕನ್ನಡ ಜಿಲ್ಲೆಯ ಮುಂಡಗೋಡು ತಾಲೂಕಿನ ಅತ್ತಿವೇರಿ ಪಕ್ಷಿಧಾಮ ಅಂಥೇಳಿ ಇಲ್ಲೇ ಒಂದು ಪಕ್ಷಿಧಾಮ ಐತಿ. ಫುಲ್ ಏನು ಫಾರೆಸ್ಟ್ ಅಂಡರ್ ಒಳಗೆ ಇದೊಂದು ಪಕ್ಷಿಧಾಮನ ಮಾಡ್ಯಾರ. ಇಲ್ಲೇ 27ಕ್ಕೂ ಹೆಚ್ಚು ದೇಶಗಳಿಂದ ಒಂದು 72ಕ್ಕೂ ಹೆಚ್ಚಿನ ತಳಿ ಅಂತ ಒಂದು ಪಕ್ಷಿಗಳ ವಲಸೆ ಬರ್ತಾವಂತ ವಿದೇಶಗಳಿಂದ ಮತ್ತು ದೇಶಗಳಿಂದ. ಇದು ಮಾಡಿ ಒಂದು 20 ಇಯರ್ಸ್ ಆಗೈತಿ. ಬರೀ ನಾವು ಈಗ ನಿಮ್ಗೆ ಕರ್ಕೊಂಡೋಗಿ ಒಳಗಿದನ್ನು ಪರಿಚಯ ಮಾಡಿಸ್ಕೊಡ್ತೇವೆ. ಎಂಟ್ರೆನ್ಸಿಗೆ ನಾವು ಟಿಕೆಟ್ ತೊಗೊಂಡ್ವಿ. ಟಿಕೆಟು ಒಬ್ಬರಿಗೆ 25 ರೂಪಾಯಿ ಅಂತ, ಅಡಲ್ಟ್ಸಿಗೆ. ಸಣ್ಣ ಹುಡುಗರಿಗೆ 10 ರೂಪಾಯಿ ಒಂದು ಟಿಕೆಟ್. ಸೊ ಕ್ಯಾಮ್ರಾ ಅಲಾವ್ ಐತಿಲ್ಲ ವಿಡಿಯೋ ಮಾಡೋಕೆ. ಸ್ಟಾರ್ಟಿಂಗ್ ಅಲಾವಿಲ್ಲ ಅಂತಂದ್ರೆ ಅವ್ರೆ ನಾವು ಪರ್ಮಿಷನ್ ತೊಗೊಂಡ್ಮೇಲೆ ಕೊಟ್ರೆ ವಿಡಿಯೋ ಮಾಡೋಕ್ಕೆ. ಪ್ರೊಫೆಷನಲ್ ಕ್ಯಾಮ್ರಲ್ಲೇ ವಿಡಿಯೋ ಮಾಡುವಂಗಿಲ್ಲ. ಸೊ ಗೋಪ್ರೋ ಅದು ನಡೀತೈತಂತೆ. ಬರ್ಡ್ಸ್ ಜಾಸ್ತಿ ಮಾರ್ನಿಂಗ್ ಇರ್ತಾವೆ ಇಲ್ಲ ಈವ್ನಿಂಗ್ ಇರ್ತಾವೆ. ಸೊ ಈಗ ಅವು ಅಷ್ಟು ನೋಡೋಕೆ ಸಿಗಂಗಿಲ್ಲ, ಬಟ್ ಕಡಿಮೆ ಇರ್ತಾವೆ. ನೋಡೋಣ, ಟ್ರೈ ಮಾಡೋಣ ಏನರ ಯಾವ್ಯಾವ ಪಕ್ಷಿಗಳು ಕಾಣ್ತಾವ ಅಂಥೇಳಿ. ಸೊ ನೋಡ್ರಿ, ಈ ಥರ ಐತಿ ಒಂದು ಎಂಟ್ರೆನ್ಸ್. ಕರ್ನಾಟಕ ಸರ್ಕಾರ ಅರಣ್ಯ ಇಲಾಖೆದವ್ರದ್ದಿದೆ ಅತ್ತಿವೇರಿ ಪಕ್ಷಿಧಾಮ. ಎಷ್ಟು 2000ನೇ ಇಸ್ವಿನ್ಯಾಗ ಇದನ್ನ ಒಬ್ಬರು ಯಾರೋ ಫಾರೆಸ್ಟ್ ಆಫೀಸರ ಅವ್ರ ಐಡಿಯಾ ಇಂಥ ಸ್ಥಾಪಿಸಿದ್ರಂತೆ. ಬೆಳಿಗ್ಗೆ 6ರಿಂದ ಸಂಜೆ 6ರವರೆಗೂ ಎಲ್ಲರಿಗೂ ವೀಕ್ಷಣೆಗಿರ್ತೈತಿ. ಮತ್ತು ಇಲ್ಲಿ ನೋಡ್ರಿ, ಸೇಮ್ ಇದನ್ನು ಇಂಗ್ಲೀಷ್ನ್ಯಾಗ ಕೊಟ್ಟಿದ್ದಾರೆ, ಕನ್ನಡನ್ಯಾಗ ಕೊಟ್ಟಿದ್ದಾರೆ. ಬರ್ರಿ ನಾವು ಒಳಗೆ ಹೋಗಿ ನಿಮ್ಗೆ ತೋರಿಸ್ತೇನೆ. ಇದನ್ನು ನಾ ಬರ್ಬೇಕಾದ್ರೆ ಹುಡ್ಕಕ್ಕೆ ಭಾಳ ಕಷ್ಟ ಬಂತಪ್ಪ. ನೀವು ಏನೈತಲ್ಲ ಕಲ್ಗಟ್ಟಿಗೆ ರೋಡಿಂದ ಒಳಗೆ ಬಂದ ಇನ್ನು ಮುಂಡಗೋಡಿಗೆ ಒಂದು ಕ್ರಾಸ್ ಹೋಗ್ತೈತಲ್ಲ, ಆ ಕ್ರಾಸ್ ಒಳಗೆ ಬಂದ ತಕ್ಷಣ ಮುಂಡಗೋಡಿಗೆ ಬರ್ಬೇಕು. ಮುಂಡಗೋಡಿಂತ್ರ ಇವು ಏನು ಬೆಲವಂತರ ಮತ್ತು ಅಂತ ಹಿಂಗದು ವಿಲೇಜ್ ಬರ್ತಾವ. ಆ ವಿಲೇಜ್ ಕಡೆ ಮುಂದೆ ಬಂದ್ರೆ ಒಂದು ಅಗಡಿ ವಿಲೇಜ್ ಕಡೆ ಒಳಗೆ ಹೊಳ್ಬೇಕು. ಹುನಗುಂದ ಅಂತ ಒಂದು ವಿಲೇಜ್, ಅಲ್ಲಿ ಹೊಳ್ಳಿ ಅಲ್ಲಿಂತ್ರ ವಿಲೇಜ್ ಒಳಗೆ ಹಾಸಿ ಬಂದ್ರೆ ಇದು ಒಳಗಡೆ ಫಾರೆಸ್ಟ್ ಒಳಗೈತಿ. ಸೊ ರಸ್ತೆ ಸ್ವಲ್ಪ ಅಷ್ಟೇನು ಖಾಸಿಲ್ಲ, ಬಟ್ ಬೈಕ್ನಾಗ ನೀವು ಬರ್ಬೋದು. ಬಟ್ ಸ್ವಲ್ಪ ಕೇಳ್ಕೊಂತ ಗೂಗಲ್ ಮ್ಯಾಪ್ ಹಾಕ್ಕೊಂಡು ಬರ್ಬೋದು ನೀವು ನೋಡೋಕೆ. ಕೆರೆನೂ ಐತಿ. ಆ ಕೆರೆ ದಂಡಿಂತ್ರ ಇಲ್ಲಿ ಹಲವಾರು ಪಕ್ಷಿಗಳು ವಿದೇಶದಿಂದ ಏನು ಒಂದು ವಲಸೆ ಬರುವುದನ್ನು ನೋಡಿ ಸೊ ಈ ಐಡಿಯಾ ಮಾಡಿ ಇಲ್ಲೊಂದು ಮಾಡಿದ್ದಾರೆ ಪಕ್ಷಿಧಾಮ. ಇಲ್ಲೇ ಬಹಳ ದೇಶಗಳಿಂದ ನಮ್ಮ ನೆರೆಹೊರೆ ದೇಶಗಳ ಇಲ್ಲಿಂತ್ರನೂ ಸಹ ಇಷ್ಟು ದೂರಿಂತ್ರನೂ ಪಕ್ಷಿಗಳು ವಲಸೆ ಬರ್ತಾವಂತೆ. ಟೋಟಲ್ 413 ಅಷ್ಟು ಪಕ್ಷಿ ತಳಿಗಳದಾವಂತೆ ನಮ್ಮ ಕರ್ನಾಟಕದಾಗ ಕಂಡು ಬರ್ತಾವೆ. ಅಷ್ಟರೊಳಗೆ ಅರ್ಧಕ್ಕಿಂತ ಹೆಚ್ಚು ಒಂದು 180 ಮೇಲೆ ಇಲ್ಲಿ ಪಕ್ಷಿಗಳು ವಲಸೆ ಬರ್ತಾವಂತ. ಥರ ಪಾರ್ಕ್ ಮಾಡಿದ್ದಾರೆ ನೋಡ್ರಿ. ಇದು ನೋಡಕ್ಕೆ ಒಂಥರ ಯಾವ ಥರ ವೈಬ್ಸ್ ಐತಿ ಗೊತ್ತಾ? ಅದು ಏನಂತಾರಲ್ಲ, ಇದು ಮಾವಳಂಗಿ ಇಕೋ ಪಾರ್ಕ್ ಐತಲ್ಲ ದಂಡೇಲಿನಾಗ, ಸೇಮ್ ಅದೇ ಥರ ಪಾರ್ಕ್. ಸೊ ಅಲ್ಲಿ ಕಾಳಿ ನದಿ ಹರಿತೈತಿ, ಇಲ್ಲೇ ಲೇಕ್ ಐತಿ. ಇಲ್ಲೇ ಈ ಥರ ಮಾಡ್ಯಾರ. ಯಾವ ಅಷ್ಟು ಬರ್ಡ್ಸ್ ನೋಡಕ್ಕೆ ಕಾಣತ್ತಿಲ್ಲ. ನಾನು ಬಂದೆ ಇಲ್ಲೇ ಇನ್ನು ಒಂದು ಬ್ಯಾಕ್ ಬಟ್ರ್ ಕಡೆ ಕೋಲ್ಡ್ ಐತಿ, ಶಾಂತ ಐತಿ ವಾತಾವರಣ. ಅಷ್ಟೇನು ಜನ ಇವತ್ತು ನಾ ರ್ಯಾಂಡಮ್ ಡೇನ್ಯಾಗ ಬಂದೇನಲ್ಲ, ಸ್ಯಾಟರ್ಡೇ ಸಂಡೇ ಅಂದ್ರೆ ವೀಕೆಂಡ್ ಇರ್ತೈತಿ, ಜನ ಬರ್ತಾರೆ. ಬಟ್ ಇವತ್ತು ಯಾರು ಅಷ್ಟು ಕಾಣತ್ತಿಲ್ಲ. ಒಬ್ಬೊಬ್ಬರು ಬಂದಾರ. ಒಂದು ಆ್ಯಕ್ಚುಲಿ ಇಲ್ಲಿ ಪಕ್ಷಿಗಳ ವಲಸೆ ಬರೋ ಟೈಮ್ ಯಾವುದಂತಂದ್ರೆ ಅಕ್ಟೋಬರಿಂದ ಫೆಬ್ರವರಿ ಮಟ ಒಂದು ಮಾಸ
ನಮ್ಮ ವರ್ಷನಾಗ ಇಲ್ಲಿ ವಲಸೆ ಬಂದ ಅವು ಏನು ಮರಿ ಮಾಡುವಂಥ ಟೈಮ್ ಅಂತಿದೆ, ಅಕ್ಟೋಬರ ಇಂತ್ರ ಹಿಡಿದ ಫೆಬ್ರವರಿ ಮಟ. ಅವಾಗ ಇಲ್ಲಿ ಬಂದು ಅವ ರೆಸ್ಟ್ ಮಾಡಿ ಮರಿಗಳನ್ನು ಮಾಡ್ಕೊಂಡು ಹೋಗ್ತಾವಂತೆ. ಸೊ ಈಗ ನಾನು ಫಸ್ಟ್ ಜನವರಿ 2 ಇವತ್ತು ನ್ಯೂ ಇಯರ್. ಸೊ ಒಂದು ನ್ಯೂ ಇಯರಿಗೆ ಎಲ್ಲರೂ ಪ್ಲೇಸ್ ವಿಸಿಟ್ ಮಾಡಿ ಒಂದು ವ್ಲಾಗ್ ಮಾಡೋಣ ಅಂಥೇಳಿ ಬಂದು ಮಾಡತ್ತೀನಿ. ಈ ಪ್ಲೇಸ್ ಯಾವಾಗೋ ಒಂದು ಸಾರಿ ನಾ ಇಲ್ಲಿ ಮುಂಡಗೋಡಿಗೆ ಬಂದಿದ್ದೆ ಅಲ್ಲ, ಆ ಮೊನಿಸ್ಟರ್ ವಿಡಿಯೋ ಮಾಡೋಕೆ. ಆ ಟೈಮ್ನಾಗ ಈ ಪ್ಲೇಸ್ ಗೊತ್ತಾಗಿತ್ತು. ಸೊ ಆ ಟೈಮ್ಸ್ ಆಗಲಿಲ್ಲ ಅವತ್ತು, ಅದಕ್ಕೆ ಈಗ ಬಂದು ಮಾಡತ್ತೀನಿ. ಅಲ್ಲಿ ನೋಡ್ರಿ ಪಕ್ಷಿಗಳು ಕಾಣತ್ತಾವ, ವೈಟ್ ಕಲರ್ ಬೆಳ್ಳಕ್ಕಿ ಟೈಪ್ ಅದಾವ ಪಕ್ಷಿ. ನೀರನು ಭಾಳ ಐತಿಲ್ಲೇ, ದೊಡ್ಡದ ಲೇಕ್ ಐತಿದ. ಮಾರ್ನಿಂಗ್ ಬಂದು ನೋಡಿದ್ರೆ ಭಾಳಷ್ಟು ಬರ್ಡ್ಸ್ ಸಿಗ್ಬೋದು. ಬಟ್ ಮಾರ್ನಿಂಗ್ ಅಷ್ಟು ದೂರಿಂದ ಬರೋಕೆ ಪಾಸಿಬಲ್ ಇಲ್ಲ. 2000 ಇಸ್ವಿನಾಗ ಇದನ್ನ ಮಾಡಿದಾರಂತೆ. 2000 ಇಸ್ವಿ ಅಂತಂದ್ರೆ ಈಗ 24 ಇಯರ್ಸ್ ಆತ. ನನಗೀಗ ರೀಸೆಂಟಾಗಿ ಗೊತ್ತಾಗೈತಿದೆ, ನಾವು ಮೊನ್ನೆ ಮುಂಡಗೋಡಿಗೆ ಬಂದಿದ್ವಲ್ಲ. ಸೊ ಆ ಟೈಮ್ನಾಗ ಇದ್ರ ಬಗ್ಗೆ ಗೊತ್ತಾಗಿದ್ದೆ. ಮತ್ತು ಬೇರೆದವರು ಮಾಡಿದಾರೆ ವಿಡಿಯೋ ಇದ್ರ ಬಗ್ಗೆ. ನೋಡಿದ್ರಲ್ಲ ಲೇಕ್ ಆದಮೇಲೆ ಇಲ್ಲಿ ಹಿಂದ್ಗಡೆ ಚಿಲ್ಡ್ರನ್ಸ್ ಕರ್ಕೊಂಬರ್ತಿರಲ್ಲ, ಫ್ಯಾಮ್ಲಿ ಅದು ಬರ್ತಾವೆ, ಅವರಿಗೆ ಒಂದು ಪಾರ್ಕ್ ಟೈಪ್ ಮಾಡಿದ್ದಾರೆ ಚಿಲ್ಡ್ರನ್ಸ್ದು. ಜಾರು ಬಂಡೆ ಮಾಡಿದ್ದಾರೆ. ಸೊ ನೀವು ಫ್ಯಾಮ್ಲಿ ಕೂಡ ಬಂದರೆ ಊಟ ಕಟ್ಕೊಂಡ್ಬಂದು ಊಟ ಮಾಡುವಂಗೆ ಎಲ್ಲ ಕಡೆ ಕಲ್ ಬೆಂಚ್ ಕುಂದ್ರಾಕ ವ್ಯವಸ್ಥೆ ಮಾಡಿದ್ದಾರೆ. ಇವತ್ತು ಯಾವ ಪಕ್ಷಿನೂ ಕಾಣತ್ತಿಲ್ಲ, ಬರೀ ಕಾಗಿ ಒದರಾತೈತೆ ನೋಡ್ರಿ. ಒಂದರ ಪಕ್ಷಿ ತೋರಿಸ್ಬೇಕಂತಂದ್ರೆ ಒಂದು ಪಕ್ಷಿ ಸಿಗತ್ತಿಲ್ಲ. ನೋಡೋಣ ಬರ್ರಿ, ಟ್ರೈ ಮಾಡೋಣ, ಸ್ವಲ್ಪ ಒಳಗೆ ಹೋಗೋಣ. ಇಷ್ಟು ಗಿಡ ಅದಾವ, ಅಲ್ಲಿ ಕಡೆ ಬಿಟ್ರೆ ಇಲ್ಲಿ ಒಂದು ಪಕ್ಷಿ ಕಾಣತ್ತಿಲ್ಲ. ಅಲ್ಲಿ ಬರೀ ಒಂದು ಪಕ್ಷಿ ಯಾವುದೋ ಒದರಾತೈತಿ. ಆ್ಯಕ್ಚುಲಿ ಮಾರ್ನಿಂಗ ಬರ್ಬೇಕಿಲ್ಲ ಪಕ್ಷಿ ನೋಡ್ಬೇಕಂತಂದ್ರೆ. ಈಗ ಒಂದು ಪಕ್ಷಿ ಕಾಣತ್ತಿಲ್ಲ, ಬರೀ ಕಾಗಿಗಳು ಒದರಾತಾವ. ಗಾರ್ಡನ್ ಏರಿಯಾ ಭಾಳ ಸಣ್ಣದೈತಿ ಇದ್ರದ್ದು, ಬಟ್ ಲೇಕ್ ದೊಡ್ಡದೈತಿ. ಬರ್ಡ್ ವಾಚಿಂಗ್ ಮಾಡೋರಿಗೆ ಚಲೋ ಐತಿ, ಬಟ್ ಬರ್ಡ್ ವಾಚಿಂಗ್ ಮಾಡ್ಬೇಕಂದ್ರೆ ಮಾರ್ನಿಂಗ ಬರ್ಬೇಕಿಲ್ಲ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಅತ್ತಿವೇರಿ ಬರ್ಡ್ ಸ್ಯಾಂಚುರಿ ಏನು ಪ್ಲೇಸ್ ಐತಲ್ಲ, ಇವತ್ತು ನಾವು ಇದನ್ನು ಎಕ್ಸ್ಪ್ಲೋರ್ ಮಾಡಿದ್ವಿ. ಸೊ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಮತ್ತು ನಮ್ಮ ಧಾರವಾಡ ನಕ್ಷೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಮತ್ತು ಹಿಂಗೆ ನಮ್ಗೆ ಸಪೋರ್ಟ್ ಮಾಡ್ತೀರಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.